ಅವರಿಗೆ ಏನಾಗಿದೆ ಅವರನ್ನೇ ಕೇಳಬೇಕು. ಅಲ್ಲವಾ? ನೀನ್ ಎಷ್ಟೊತ್ತಿಗೆ ಬಂದೆ? ನಾನು ಇವಾಗ ಬಂದೆ. ನೀನು ನೋಡ್ಲೇ ಇಲ್ವಲ್ಲೇ? ನೋಡ್ಲೇ ಇಲ್ವಾ? ಎಷ್ಟೊತ್ತಿಗೆ ಬಂದು ಕಾಳು ಬೆಕ್ಕು ಬಂದಾಗ ಆಯ್ತು. ಆಗುದೇ ನಿಮಗೆ ಏನು ಯೋಚನೆ ಮಾಡುತ್ತಾ ನಗಾಡ್ತಾ ಕುಳಿತುಕೊಂಡಿದ್ದೀರಾ? ನಗಾಡಿದ್ದವು ಅಲ್ಲವಾ? ಒಬ್ಬೊಬ್ಬರೇ ಕೂತು ನಗಾಡುವುದು ಏನಂತ ಹೇಳ್ತಾರೆ? ಏನ್ ಹೇಳ್ತಾರೆ? ಹುಚ್ಚರಂತ ಹೇಳ್ತಾರೆ. ಹುಚ್ಚಿನ ಹೆಂಡತಿಗೆ ಏನ್ ಹೇಳ್ತಾರೆ? ಏನು ಹೇಳುದಿಲ್ಲ. ಜಾಗ್ರತೆ ಮಾಡ್ಕೊಂತಲ್ಲ. ಹೌದು. ಈ ಮಾತು ಯಾಕೆ ಹೇಳಿದೆ ಗೊತ್ತಾ ನಾನು? ಯಾಕೆ? ನೀವು ಒಬ್ಬೊಬ್ಬರೇ ಕೂತು ನಗಾಡ್ತಾ ಇದ್ದೀರಲ್ಲ, ಹೌದು. ಅದಕ್ಕಾಗಿ ನಾನು ಹೇಳಿದ್ದು. ವಿಚಾರ ಗೊತ್ತಾಗಿದೆ ನನಗೆ. ಗೊತ್ತಾಯ್ತು ನಿನಗೆ? ಗೊತ್ತಾಗಿದೆ. ಯಾವುದು ನಾರಿಯ ಮೇಲೆ ಮನವಾಯ್ತು, ಅದಕ್ಕಾಗಿ ಅಲ್ವಾ ನಗಾಡ್ತಾ ಇರುವುದು. ಹೆಣ್ಣು ಮಕ್ಕಳ ವಿಚಾರ ಕೈ ತಿಳ್ಕೊಂಡ್ಯಾ? ಅಲ್ವೇ ಅಲ್ಲ. ನಗಾಡುವುದು ಕಾರಣ ಬೇರೆ ಉಂಟು. ಅದೊಂದು ಗುಟ್ಟಿನ ವಿಚಾರ. ನನ್ನ ಗುಟ್ಟೆನ್ನುವುದು ಒಟ್ಟಾಗಿ ಹೋಗ್ತದೆ. ಕಸ್ತೂರಿಯನ್ನು ಗಾಳಿಯಲ್ಲಿ ತೇಲಿ ಬಿಟ್ಟಾಗ್ತದೆ. ಆ ಕಾರಣಕ್ಕಾಗಿ ನೀನಲ್ಲಿ ಹೇಳಿಲ್ಲ. ಮತ್ತು ವಿಷಯ ಗೊತ್ತ ನಿನಗೆ? ಗಂಡಸಲ್ಲ ಆದ್ರೆ ಯಾವ್ದಾದ್ರು ಗುಟ್ಟಿನ ವಿಚಾರ ಹೇಳ್ಬಹುದಂತೆ. ಒಂದ್ ಕಿವಿ ಕೇಳಿ ಮತ್ತೊಂದು ಕಿವಿ ಬಿಟ್ಬಿಡ್ತಾರೆ. ಹೆಂಗಸರು ಹಾಗಲ್ಲ, ಎರಡು ಕಿವಿ ಕೇಳಿ ಬಾಯಿ ಬಿಟ್ಬಿಡ್ತಾರೆ. ಒಂದು ಕೊಟ್ಟರೆ ಹೌದಾರೆ ನಗಾಡ್ತಿದ್ದರು. ಇನ್ನೋರ್ವಳೆಗೆ ನಾ ಪೇಳಲಾರೆ. ನಿಮ್ಮ ಗುಟ್ಟೆಂಬುದು ನನ್ನಲ್ಲಿ ಹೇಳ್ತೀರಾ? ನೋಡಾ ಕಡೆಯಲ್ಲಿ ಕರುಣಿ ಕೇಳಿ ನಮ್ಮ ಜಗದ ಹೊರಗೆ ಕರುಣಿ ಕೇಳಿ ನಮ್ಮ ನಗರದ ಹೊರಗೆ ನಮ್ಮ ನಗರದ ಹೊರಗೆ ಪರಿಶೋಭಿಸುತ್ತೀಗ ಪರಿಶೋಭಿಸುತ್ತೀಗ ನಂದನದೊಳಗೆ ನಂದನದೊಳಗೆ ವರಯತಿ ವೀಷಭನಾಂತಿಯನರನು ವರಯತಿ ವೀಷಭನಾಂತಿಗಾನರನು ಬಿರುಮಳೆಯಾಲಿದಾನು ನೆನೆಯುತ್ತಾನಿಗನು ಬಿರುಮಳೆಯಾಲಿದಾನು ನೆನೆಯುತ್ತಾನಿಗನು ಕರುಣಿಗೆ ನಮ್ಮ ನಗರದ ಹೊರಗೆ ಓರಮಣಿ ಅಲ್ಲವ? ನಮ್ಮ ನಗರದ ಹೊರಗೆ ಪರಿಶೋಭಿಸುತ್ತಿರುವಂತಹ ನಂದನವನ. ಹೌದು. ಅಲ್ಲೊಬ್ಬ ಮರದ ಬುಡದಲ್ಲಿ ಸನ್ಯಾಸಿ ಕುಳಿತಿದ್ದಾನೆ. ಯಾರಂತ ಗೊತ್ತಾಯ್ತೇನೆ ನಿನಗೆ? ನೋಡುದಕ್ಕೆ ಸನ್ಯಾಸಿ ಅಲ್ವಾ? ವ್ಯಕ್ತಿ ಯಾರಂತ ಗೊತ್ತಾಯ್ತ ನಿನಗೆ? ಗೊತ್ತಾಗ್ಲಿಲ್ಲ. ಅವನು ಮತ್ಯಾರು ಅಲ್ಲ, ಯಾರು? ನಮ್ಮವನೇ ಆಗಿರುವಂತ ಮೂರು ಲೋಕದ ಗಂಡ ಹಾ ಭಾರತ ಅರ್ಜುನ ಈ ರೀತಿಯಾಗಿ ಬಂದು ಕುಳಿತಿದ್ದಾನೆ. ಯಾಕೆ? ವಿಷಯ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ನಮ್ಮನೆ ಮದುವೆ ಅಲ್ವೇನೆ? ಮದ್ವೆಯಾ? ಹೌದು. ಸರಿ, ನಿಮಗ ಹೆಂಡತಿ ಯಾರು ಗಂಡನ ಕೇಳುವ ಮಾತಾ ಇದು? ಹೌದು, ಕೇಳಲೇಬೇಕಿದು. ಮದುವೆ ಯಾರು ನಿಮಗ ಕೇಳುತ್ತಾ? ಹೌದಪ್ಪ, ಮೊದಲೇ ಶ್ರೀಲೋಲ ಎಂಬುದಾಗಿ ಹೆಸರುಂಟು. 16,008 ಮಂದಿ ಮಡದಿಯರಿದ್ದಾರೆ. ಹೌದು. 9 ಆಗುದಿಲ್ವ? 9 ಆಗುದಿಲ್ಲ. ಮತ್ತವಳು ನೀವು ತಂಗಿ ಬರ್ತಂತ ಕಾಯ್ತಾ ಇದ್ಯಾ? ಹೆಣ್ಣು ಮಕ್ಕಳ ನಗರದಲ್ವೇ ಮತ್ತೆ ನಗುವುದು ಕಾರಣ ಬೇರೆ ಉಂಟು. ಏನು? ನನ್ನ ತಂಗಿಗೆ ಮದುವೆ, ನನಗಲ್ಲ. ಮಗಲ್ವಾ? ಕೌರವನಿಗೆ ಮದುವೆ ಮಾಡಿಕೊಡುವುದಾಗಿ ನಮ್ಮ ಅಣ್ಣ ಬಲರಾಮ ತೀರ್ಮಾನ ಮಾಡಿದ್ದಾನೆ. ಕೌರವನಿಗೆ ನನ್ನ ತಂಗಿಯನ್ನು ಕೊಟ್ಟರೆ ಏನಾಗ್ತದೆ? ಗಿಡುಗನ ಕೈಯಲ್ಲಿ ಗಿಳಿಯನ್ನು ಕೊಟ್ಟ ಹಾಗೆ ಆಗ್ತದೆ. ತಂಗಿಯ ಬಾಳೆ ಎನ್ನುವುದು ಹಾಳಾಗಿ ಹೋಗ್ತದೆ. ಹೌದು. ಅವಳು ಅದೇ ರೀತಿಯಾಗಿ ನಗುವಂತ ಸಂತೋಷದಿಂದ ಇರಬೇಕು ಅಂತ ಆದ್ರೆ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿದ್ದೆ ನಾನು. ಅಲ್ಲವಾ? ಈ ಸನ್ಯಾಸಿ ಬಂದು ಕೂತ್ಕೊಳ್ಳೋದಕ್ಕೂ ಈ ಮದುವೆಗಿರುವ ಸಂಬಂಧ ಇರುವುದೇ ಇಲ್ಲ. ಹಾ? ನಮ್ಮ ಅಣ್ಣ ಬಲರಾಮನಿಗೆ ಸನ್ಯಾಸಿಗಳು ಅಂತ ಹೇಳಿದ್ರೆ ಬಹಳ ಭಯ ಭಕ್ತಿ. ಸನ್ಯಾಸಿಗಳು ಆಗಬೇಕು ಅಂತಿಲ್ಲ. ಕಾವಿ ವಸನವನ್ನು ತೊಟ್ಟು ಗಡ್ಡವನ್ನು ಕಟ್ಕೊಂಡು ಸಾಕಾಗ್ತದೆ. ಭಕ್ತಿಯಿಂದ ಅರಮನೆ ಕರೆತಂದು ಕುಳ್ಳಿರಿಸಿ ಪಾದಸೇವೆ ಮಾಡ್ತಾನೆ. ಇವತ್ತಿನ ವಾತಾವರಣ ನೋಡಿದ್ರೆ ನಮ್ಮ ಅಣ್ಣ ಸೇವೆ ಮಾಡುವಂತ ಸ್ಥಿತಿಯಲ್ಲಿಲ್ಲ. ಏನಾಗಿದೆ? ಅವನು ಬೆಳಗ್ಗೆ ಸೇವೆ ಮಾಡ್ಕೊಂಡಿದ್ದಾನೆ. ತಲೆ ಎತ್ತುವಂತ ಸ್ಥಿತಿಯಲ್ಲಿಲ್ಲ. ಕಣ್ಣಲ್ಲಿ ಕೆಂಪಾಗಿದೆ. ಮಾತಾಡಿದ ಕಣ್ಣೀರ್ ನನಗೆ ಹೇಳಿದ್ದಲ್ಲ, ನಮ್ಮ ಅಣ್ಣ ಬಲರಾಮ ಹೇಳಿದ್ದು. ಹಾಗಂತ ಸುಳ್ಳು ಮಾಡಿದ್ಯಾ? ಮತ್ತೆ ಮೈ ಮೇಲೆ ಬರ್ತಾನ ಅವನು. ಆ ಪಾತ್ರನ ಸೇವೆಗೆ ಒಬ್ಬರು ಜನ ಆಗ್ಬೇಕಲ್ಲ. ನಮ್ಮಣ್ಣ ಯಾರನ್ನ ಕಳಿ ಕೊಡಬಹುದು? ನೀವಿದ್ದೀರಲ್ಲ. ನಾನಿದ್ದೇನೆ. ಸೇವೆ ಮಾಡ್ಲಿಕ್ಕೆ ನಾನು ಸೇವೆ ಮಾಡಿಸಿಕೊಳ್ಳೋದು ಬಿಟ್ಟರೆ ಸೇವೆ ಮಾಡುವವನಲ್ಲ. ಹಾಗಾದ್ರೆ ಮತ್ತೆ ಯಾರಿದ್ದಾರೆ? ಮತ್ತೆ ಯಾರಿದ್ದಾರೆ?
ನಾನಿದ್ದೇನಲ್ಲ. ನೀನಿದ್ದೀನಿ, ನನ್ನ ಹೇಳ್ತೀನಿ, ನನ್ನ ಪಾದ ಸೇವೆ ಮಾಡು. ಮತ್ತೆ ಇನ್ನೊಬ್ಬರು ಪಾದ ಸೇವೆ ಮಾಡೋದಲ್ಲ ಅಲ್ಲಿ. ಮತ್ತೆ ಯಾರಿದ್ದಾರೆ? ಸೇವೆಗೆ ಜನ ಯಾರಿಲ್ಲ ಅಂತಲ್ಲ, ಹಾ. ನನ್ನ ಪ್ರೀತಿಯ ತಂಗಿ ಇಲ್ವಾ? ಹೌದು. ಸುಭದ್ರೆ ಅವಳಿಗೆ ಏನು ಕೆಲಸ ಇಲ್ಲ. ಏನಿಲ್ಲ, ನಮ್ಮಿಬ್ಬರನ್ನ ನೋಡ್ತಾ ಇರುವುದು, ಅರಮನೆಯಲ್ಲಿ ತಿರುಗಾಡ್ಕೊಂಡು ಇರುವುದು. ಆ ಸುಭದ್ರೆಯನ್ನ ಪಾರ್ಥನ ಪಾದ ಪೂಜೆಗಾಗಿ ಕಳಿಸಿ ಕೊಟ್ಟರೆ ಪಾರ್ಥನಿಗೆ ನನ್ನ ತಂಗಿಗೆ ಮದುವೆ ಆಗ್ತದೆ. ನನ್ನ ಸಂಕಲ್ಪದ ಈ ಮನೆಯಲ್ಲಿ ಮತ್ತೊಂದು ಮದುವೆ ಆಗ್ತದೆ. ಆಮೇಲೆ ಕೌರವ ದಿಬ್ಬಣ ಕೂಡಿಕೊಂಡು ಬಂದಂತಾದ್ರೆ ಕೌರವನ ಮುಖಕ್ಕೊಂಡು ಮಂಗಳಾರತಿ ಆಗ್ತದೆ. ಇದನ್ನೆಲ್ಲ ಕುಳಿತು ಯೋಚನೆ ಮಾಡಿ ನಗಾಡ್ದು ಬಿಟ್ರೆ ಹೆಣ್ಣು ಮಕ್ಕಳು ಎಲೆ ಮುರಾಂತಕ ನಮನಿಮೆಯ ಎಲೆ ಮುರಾಂತಕ ನಿಮ್ಮ ಮಹಿಮೆಯ ನೆಲೆಯ ಬಲ್ಲವರ್ಯಾರು ನಿನ್ನ ಮಹಿಮೆಯ ನೆಲೆಯ ಬಲ್ಲವರ್ಯಾರು ಲೋಕದಿ ಜಡದ ಸಂಭವ ಪುರಪ ಮುಖ್ಯರು ತಿಳಿಯಲೈದೀತೆ. ಜಡದ ಸಂಭವ ಪುರಪ ಮುಖ್ಯರು ತಿಳಿಯಲೈದೆ ತಿಳಿಯಲೈದೆ. ಜಲದ ಸಂಭವ ಪುರಪ ಮುಖ್ಯರು ತಿಳಿಯಲೈದೆ. ಆವ ಪರಿಯಲ್ಲಿ ಪಾಂಡವರನಿ ನೋವಿರಕ್ಷಿಸುವುದೆಂದು ತಿಳಿಯನು. ಆವ ಪರಿಯಲ್ಲಿ ಪಾಂಡವರನಿ ನೋವಿರಕ್ಷಿಸುವುದೆಂದು ತಿಳಿಯನು. ನಾವಿಯಂದಳು ಸತ್ಯಭಾಮ ದೇವಿ ನಾವಿಯಂದಳು ಸತ್ಯಭಾಮ ದೇವಿ ದೇವಿ ಸತ್ಯಭಾಮ ನಾವಿಯಂದಳು ಸತ್ಯಭಾಮ ದೇವಿ ನಂತ. ಆವ ಪರಿಯಲ್ಲಿ ಪಾಂಡವರನಿ ನೋವಿರಕ್ಷಿಸುವುದೆಂದು ತಿಳಿಯನು. ನಾವಿಯಂದಳು ಸತ್ಯಭಾಮ ದೇವಿ ನಗುತ್ತ. ನಾವಿಯಂದಳು ಸತ್ಯಭಾಮ ದೇವಿ ನಗುತ್ತ. ವಲ್ಲಭ, ಮುರಾಕಾಸುರನನ್ನು ಕೊಂದು ಮುರಾಂತಕನೆಂದು ಬಿರುದು ಪಡೆದವರು ನೀವಿದ್ದೀರಾ? ಹೌದು. ದೇವತೆಗಳಿಗೆ ನಿಮ್ಮನ್ನು ತಿಳಿದುಕೊಳ್ಳಿಕ್ಕಾಗಿಲ್ಲ. ಹಾಗಂತ ನನಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಉಂಟಾ ಸ್ವಾಮಿ? ಅಲ್ವೇನೆ? ಸಾಧ್ಯವೇ ಇಲ್ಲ. ಇವಾಗ ಎಲ್ಲ ನಿರೀಕ್ಷೆಯಲ್ಲಿದ್ದಾರೆ. ಏನು ಈ ಮನೆಯಲ್ಲಿ ಸುಭದ್ರ ಕಲ್ಯಾಣ ಯಾವಾಗ ಆಗ್ತದೆ ನಿರೀಕ್ಷೆ ಅಲ್ವಾ? ನನಗೊಂದು ಸಂತೋಷ ಸ್ವಾಮಿ. ನಿನಗಂದ್ರೆ ಎಲ್ಲರಿಗೂ ಸಂತೋಷ. ಈಗ ಮತ್ತೆ ಸಂತೋಷ ಕೊಡುವುದಲ್ಲ, ಅದು ಸಂತೋಷ. ನನಗೊಂದು ವಿಶೇಷ ಸಂತೋಷ. ಏನು? ನನಗೊಂದು ಪಟ್ಟೆ ಸೀರೆ ಸಿಗ್ತದಲ್ಲ. ನಿನಗೆಲ್ಲದು ಯಾವ ಮುದುಕಿ ಕೊಂಡೋಗಿ ಕೊಡ್ಲಿ ನಾನು? ಯಾವುದು? ಯಾವ ಮುದುಕಿ ಕೊಂಡೋಗಿ ಕೊಡ್ಲಿ ಅಂದೆ. ಮುದುಕಿಗ? ಮಾತಿಗೆ ಎಲ್ಲ ಮಮ್ಮಿ ಹಾಕೊಳ್ಬಿಡಿ. ನೀನ್ ಹೇಳ್ತಿ ಬಂದಲ್ಲ. ನನ್ನ ಪ್ರೀತಿ ಹೆಂಡತಿ ಅಲ್ವಾ? ಹೌದು. ಒಳ್ಳೆ ಹೊಸ ಪಟ್ಟೆ ಸೀರೆ ತಂದು ಕೊಡ್ತೇನೆ. ಎಲ್ಲಿಯಾದ್ರೂ ಸುಭದ್ರ ಕಲ್ಯಾಣ ವಿಚಾರ ಮತ್ತೊಬ್ಬರಿಗೆ ಹೇಳಿದೆ ಅಂತ ಆದ್ರೆ ಹೇಳಿದೆ ಅಂತಾದ್ರೆ ಈ ಪಟ್ಟೆ ಸೀರೆ ಇಲ್ಲ, ಹೊಟ್ಟೆ ಸೀರೆ ಹೌದು.
ಹೊಟ್ಟೆ ಸಿಗುವುದು ಅನ್ಕೊಳ್ಳೋದು. ಒಬ್ರಲ್ಲೂ ನಾನು ಹೇಳುವುದಿಲ್ಲ. ಯಾರು ಹೇಳ್ಬಾರ್ದು. ಹಾ. ಈ ಮನೆ ಸುಭದ್ರ ಕಲ್ಯಾಣ ನಿರೀಕ್ಷೆ ಹೇಳೋಣ. ಅಮ್ಮ ನಿಮ್ಮ ಮನೆಗಳಲ್ಲಿ